ನಮಸ್ಕಾರ ಸ್ನೇಹಿತರೆ, ಹಿಂದಿನ ವಿಡಿಯೋದಲ್ಲಿ ನಾವು ಡಿಫರೆನ್ಷಿಯಲ್ ಇಕ್ವೇಷನ್ನ ಮೇಲಿನ ಕೆಲವು ಫಾರ್ಮುಲಾಗಳನ್ನು ತಿಳಿದುಕೊಂಡೆವು. ಹಾಗೆಯೇ ಮುಂದಿನ ಕೆಲವು ಬೇಸಿಕ್ ಫಾರ್ಮುಲಾಸ್ಗಳನ್ನು ತಿಳಿಯುತ್ತಾ ಹೋಗೋಣ. ಸೊ ಫೈಂಡ್ ದ ಡೆರಿವೇಟಿವ್ ಆಫ್ 1/x ಇದೆ. So now y is equal to 1/x solution. So y is equal to 1/x ಕೊಟ್ಟಿದ್ದಾರೆ, ಫಂಕ್ಷನ್ 1/x. So differentiate with respect to x ಅಂತ ಮಾಡ್ತೀವಿ. So dy by dx. So differentiation of y is dy by dx is equal to ಇದನ್ನು or y is equal to 1/x ಅನ್ನು ನಾವು x power -1 ಅಂತ ಬರಿತೀವಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮುಲಾ. ಸೊ ಡಿಫ್ರೆನ್ಷಿಯಲ್ ಇಕ್ವೇಷನ್ ಆಫ್ ಸ್ಟ್ಯಾಂಡರ್ಡ್ ಫಾರ್ಮುಲಾ ಏನು? x power n is equal to n into x power n minus 1 ಅಂತ ತಿಳ್ಕೊಂಡಿದ್ವಿ ಹಿಂದಿನ ವಿಡಿಯೋದಲ್ಲಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ x power n is equal to n into x power n minus 1 ಇದೆ. ಸೊ ನಾವು ಅಪ್ಲೈ ದಟ್ ಫಾರ್ಮುಲಾ. ಸೊ x power -1 ಇದೆ. ಸೊ -1 ಅಂದರೆ n ಜಾಗದಲ್ಲಿ -1 ಇದೆ. ಸೊ -1 ಇಂಟು x ಟು ದಿ ಪವರ್ ಆಫ್ x ಪವರ್ ಏನಿದೆ, ಸೊ n -1 ಇದೆ. ಸೊ ಇಟ್ ಈಸ್ ಅ -1 ಇಂಟು -1 ಆಗುತ್ತೆ. ಸೊ ಈಸ್ ಈಕ್ವಲ್ ಟು -1 ಇಂಟು -1 ಅಂದರೆ -2 ಆಗುತ್ತೆ. ಇದನ್ನು -1 ಇಂಟು 1/x² ಅಂತ ಬರಿತೀವಿ. ಸೊ -1 ಇಂಟು 1/x² ಅಂದರೆ -1/x². ಸೊ dy by dx is equal to -1/x². ಸೊ ವಾಟ್ ಇಸ್ ದ y? y is ಸೊ y ಏನಿದೆ, 1/x ಇದೆ. ಸೊ 1/x is equal to -1/x². This is the another formula of differential equation. This is the another formula of differential equation ಅಂತ ಹೇಳ್ತೀವಿ. So now another formula. Find the derivative of ex. Find the derivative of ex. So now y is equal to ex. So ex is the function ಅಂತ ಹೇಳ್ತೀವಿ. Now solution y is equal to e power x. So differentiate with respect to x ಅಂತ ಮಾಡ್ತೀವಿ. ಸೊ ಡಿಫ್ರೆನ್ಸಿಯೇಷನ್ ಆಫ್ y is also dy by dx ಆಗುತ್ತೆ. ಸೊ e power x ಡಿಫ್ರೆನ್ಸಿಯೇಷನ್ ಆಫ್ e power x ಅಂದರೆ ಸೊ ಇಟ್ ಇಸ್ ಅ ಕಾನ್ಸ್ಟೆಂಟ್ ಆಗುತ್ತೆ. ಸೊ e power x ಆಗುತ್ತೆ. ಸೊ ವಾಟ್ ಇಸ್ ದ y? y is a e power x. ಸೊ e power x is equal to e power x ಆಗುತ್ತೆ. ಸೊ ದಿಸ್ ಇಸ್ ದ ಅನದರ್ ಫಾರ್ಮುಲಾ ಆಫ್ ಡಿಫ್ರೆನ್ಷಿಯಲ್ ಈಕ್ವೇಷನ್ ಅಂತ ಹೇಳ್ತೀವಿ. ನಾವು ಅನದರ್ ಫಾರ್ಮುಲಾ. ಫೈಂಡ್ ದ ಡೆರಿವೇಟಿವ್ ಆಫ್ a power x ಇದೆ. ಸೊ ಫೈಂಡ್ ದ ಡೆರಿವೇಟಿವ್ ಆಫ್ a power x ಇದೆ. ಸೊ ಸೊಲ್ಯೂಷನ್ y is equal to a power x ಅಂತ ಬರ್ತೀವಿ. ದಿಸ್ ಇಸ್ ದ ಫಂಕ್ಷನ್. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು x ಮಾಡ್ತೀವಿ. ಸೊ ಡಿಫ್ರೆನ್ಷಿಯೇಷನ್ ಆಫ್ y is dy by dx is equal to ಡಿಫ್ರೆನ್ಷಿಯೇಷನ್ ಆಫ್ ax ಏನಾಗುತ್ತೆ, a power x ಇಂಟು log e x ಆಗುತ್ತೆ. log e x. ಡಿಫ್ರೆನ್ಷಿಯೇಷನ್ ಆಫ್ a power x is a power x ಇಂಟು log e x ಆಗುತ್ತೆ. ಸೊ ಈಸ್ ದ ಕಾನ್ಸ್ಟೆಂಟ್. ಸೊ ಇದನ್ನು ಮುಂದಿನ ವಿಡಿಯೋದಲ್ಲಿ ನಾವು ಈ ಲಾಗರಿಥಮಿಕ್ ಫಂಕ್ಷನ್ ಬಗ್ಗೆ ತಿಳಿಯುತ್ತಾ ಹೋಗೋಣ. ಸೊ dy by dx is equal to a power x into log e x ಆಗುತ್ತೆ. ಸೊ ಫಾರ್ ಎಕ್ಸಾಂಪಲ್, ಸೊ ದಿಸ್ ಇಸ್ ದ ಅನದರ್ ಫಾರ್ಮುಲಾ ಆಫ್ ದ ಡಿಫರೆನ್ಷಿಯಲ್ ಇಕ್ವೇಷನ್ ಅಂತ ಹೇಳ್ತೀವಿ. ಸೊ dy by dx. ಸೊ y is what is the function? a power x is equal to a power x into log e x. This is the another formula of a differential equation. ಇದು ಒಂದು ಡಿಫರೆನ್ಷಿಯಲ್ ಇಕ್ವೇಷನ್ನ ಫಾರ್ಮುಲಾ ಆಗಿದೆ. ಸೊ ಫಾರ್ ಎಕ್ಸಾಂಪಲ್, ಇವಾಗ
ಸೊ y ಇಸ್ ಈಕ್ವಲ್ ಟು 5 ಪವರ್ ಎಕ್ಸ್ ಅಂತ ಕೊಟ್ಟಾಗ ಸೊ ಎ ಜಾಗದಲ್ಲಿ ಎ ಅಂದರೆ ಎನಿ ನಂಬರ್ ಅಂತ ಹೇಳ್ಬೋದು. ಎ ಇಸ್ ದ ಎನಿ ನಂಬರ್ ಅಂತ ಹೇಳ್ತೀವಿ. ಎ ಇಸ್ ದ ಎನಿ ನಂಬರ್. ಸೊ y ಇಸ್ ಈಕ್ವಲ್ ಟು 5 ಪವರ್ ಎಕ್ಸ್ ಅಂತ. ಸೊ ಫೈಂಡ್ ದ ಡಿರೈವೇಟಿವ್ಸ್ ಆಫ್ y ಇಸ್ ಈಕ್ವಲ್ ಟು 5 ಪವರ್ ಎಕ್ಸ್ ಅಂತ ಕೊಟ್ಟಾಗ ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡ್ತೀವಿ. ಸೊ dy ಬೈ dx ಇಸ್ ಈಕ್ವಲ್ ಟು 5 ಪವರ್ ಎಕ್ಸ್ ಇದೆ. 5 ಪವರ್ ಎಕ್ಸ್ ಅಂದರೆ 5 ಇಸ್ ಆಲ್ಸೋ ಎ ಇಸ್ ದ ಎನಿ ನಂಬರ್. ಸೊ 5 ಪವರ್ ಎಕ್ಸ್ ಇಂಟು ಲಾಗ್ ಇ ಎಕ್ಸ್ ಆಗುತ್ತೆ. 5 ಪವರ್ ಎಕ್ಸ್ ಇಂಟು ಲಾಗ್ ಇ ಎಕ್ಸ್ ಆಗುತ್ತೆ. ಸೊ ನಾವು ಅನದರ್ ಫಾರ್ಮುಲಾ, ಫೈಂಡ್ ದ derivative of constant. So find the derivative of constant any functions idru enagirutte 0 ಆಗಿರುತ್ತೆ. So now differentiation of, so y is equal to constant ಅಂತ ತಗೊಳ್ತೀವಿ. So differentiate with respect to x ಅಂತ ಮಾಡ್ತೀವಿ. So dy by dx d by dx. So differentiation of constant is also, because it is a 0 ಆಗಿರುತ್ತೆ differentiation of constant. So for example, this is the another formula of a differential equation. For example, ಸೊ ಇದರ ಬೇಸಿಸ್ ಮೇಲೆ ನೋಡ್ತಾ ಹೋದಂಗೆ, ಸೊ y is equal to 7 ಅಂತ ಹೇಳ್ತೀವಿ. 7 is the constant number. 7 or 8 or 3 or 1, ಸೊ ಎನಿ ನಂಬರ್ ಅದು ಕಾನ್ಸ್ಟೆಂಟ್ ಇತ್ತು ಅಂದರೆ ಇಟ್ ಇಸ್ ಬಿಕಾಸ್ ಏನಾಗಿರುತ್ತೆ ಡಿಫ್ರೆನ್ಷಿಯೇಷನ್ ಇಟ್ ಇಸ್ 0 ಆಗುತ್ತೆ. ಸೊ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಮಾಡಿದಾಗ dy by dx is equal to 7 ಅಂದರೆ 0 ಆಗುತ್ತೆ. ಸೊ ಒಂದು ವೇಳೆ ಇಲ್ಲಿ 7x ಇತ್ತು ಅಂದಿದ್ರೆ ಇಲ್ಲಿ dy by dx is equal to 7 ಆಗುತ್ತೆ. ಸೊ ಇದು ದಿಸ್ ಇಸ್ ಅ ಕಾನ್ಸ್ಟೆಂಟ್ ಟರ್ಮ್ ಬಿಕಾಸ್ ಇಟ್ ಇಸ್ ಅ 0. ಸೊ ವೆನ್ dx by, ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಅಂತ ಮಾಡಿದಾಗ ಏನಾಗಿರುತ್ತೆ dy by dx, y ಜಾಗದಲ್ಲಿ x ಇತ್ತು ಅಂದರೆ ಸೊ ಡಿಫ್ರೆನ್ಷಿಯೇಷನ್ ಆಫ್ ಎಕ್ಸ್ ಇಸ್ ಆಲ್ಸೋ 1 ಅಂತ ಹೇಳ್ತೀವಿ. ಸೊ ಒಂದು ವೇಳೆ ಇಲ್ಲಿ ನಾವು ಡಿಫ್ರೆನ್ಷಿಯೇಷನ್ ಆಫ್ 7x, ಸೊ ಡಿಫ್ರೆನ್ಷಿಯೇಷನ್ ಆಫ್ 7x ಇತ್ತು ಅಂದರೆ ಇಟ್ ಇಸ್ 7, it is not constant because this is constant 7 8 3. so only numbers ಇತ್ತು ಅಂದರೆ ಅದು ಕಾನ್ಸ್ಟೆಂಟ್ ಇತ್ತು ಅಂದರೆ ಬಿಕಾಸ್ ಅದು ಡಿಫ್ರೆನ್ಷಿಯೇಟ್ ಏನಾಗುತ್ತೆ 0 ಆಗಿರುತ್ತೆ. ಡಿಫ್ರೆನ್ಸಿಯೇಷನ್ ಆಫ್ ಎಕ್ಸ್ ಅಂದರೆ ಅದರ ವ್ಯಾಲ್ಯೂ 1 ಆಗಿರುತ್ತೆ. ಸೊ ನಾವು another example, so y is equal to log, ಇವಾಗ y is equal to log 5 ಇತ್ತು ಅಂದರೆ ಕೂಡ ಸೊ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತೀವಿ. ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ dy by dx is also log 5 ಇತ್ತು ಅಂದರೆ ಇಟ್ ಇಸ್ ಆಲ್ಸೋ 0. ಸೊ y is equal to log 5 ಇದೆ, ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಎಕ್ಸ್ ಅಂತ ಮಾಡಿದಾಗ ಬಿಕಾಸ್ ಇಸ್ ದ ಕಾನ್ಸ್ಟೆಂಟ್ ಟರ್ಮ್ ಇದೆ. log 5 ಅಂದರೆ ದಿಸ್ ಇಸ್ ದ ಕಾನ್ಸ್ಟೆಂಟ್ ಟರ್ಮ್ ಬಿಕಾಸ್ ಇಟ್ ಇಸ್ 0 ಆಗುತ್ತೆ. ಒಂದು ವೇಳೆ y is equal to log 5x ಇತ್ತು ಅಂದಿದ್ರೆ, ಸೊ y is equal to log 5x ಇತ್ತು ಅಂದರೆ ಇದನ್ನು ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಡಿಫ್ರೆನ್ಷಿಯೇಟ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಸೊ dy by dx is equal to ಏನಾಗುತ್ತೆ 1/5 ಆಗುತ್ತೆ. ಸೊ log 5x ಅಂದರೆ 1/5 ಆಗುತ್ತೆ. ಸೊ ದಿಸ್ ಇಸ್ ದ ಕಾನ್ಸ್ಟೆಂಟ್ ಟರ್ಮ್ ಇದೆ, 5 ಇದೆ. ಸೊ ಕಾನ್ಸ್ಟೆಂಟ್ ಟರ್ಮ್ ಇದ್ದಾಗ ಏನಾಗಿರುತ್ತೆ log 5 is 0 ಆಗಿರುತ್ತೆ. ಸೊ ನಾವು another formula, so find the derivative of cos x. So find the derivative of cos x. So cos x ಅಂದರೆ derivative cos x. So y is equal to cos x ಅಂತ ತಗೊಳ್ತೀವಿ solution. So differentiate with respect to x ಅಂತ ಮಾಡ್ತೀವಿ. dy by
dx is equal to cos x differentiation is minus sin x ಆಗುತ್ತೆ. cos x is minus sin x ಆಗುತ್ತೆ. ಹಾಗೆಯೇ find the, this is the another formula. So another formula of differential equations or differentiation of what is the y is the cos x ಇದೆ. So cos x by dx is equal to minus sin x ಆಗುತ್ತೆ. This is the another formula of differential equation. Differential of cos x, differentiation of cos x is a minus sin x ಆಗುತ್ತೆ. Find the derivative of sin x ಅಂತ ಕೊಟ್ಟಾಗ, so find the derivative of sin x ಅಂದರೆ, so now solution y is equal to sin x ಅಂತ ಬರಿತೀವಿ. y is the sin x, y is equal to sin x ಅಂದರೆ this is the function. Okay, so now differentiate with respect to x. So differentiation of y is dy by dx is equal to, so differentiation of sin x is a cos x. Differentiation of sin x is a cos x. So d by dx, what is the y? Y is the sin x is equal to differentiation of sin x is a cos x. So this is the another formula of a differential equation. So another formula of differential equation. These are the basic formulas of differential equations. So now another formula, find the derivative of tan x. So find the derivative of tan x. Solution, so y is equal to tan x. So y is equal to tan x ಇದೆ, differentiate with respect to x ಅಂತ ಮಾಡ್ತೀವಿ. So dy by dx is equal to, so differentiation of tan x is a secant square x ಆಗುತ್ತೆ. Differentiation of tan x is a secant square x. So now, so what is the y? Y is a tan x ಆಗುತ್ತೆ. Y is the tan x is equal to secant square x. So differentiation of tan x is a secant square x. This is the another formula of a differential equation. Next, find the derivative of cot x. So find the derivative of cot x is a, now solution, so y is equal to cot x ಅಂತ ಕೊಟ್ಟಿದ್ದಾರೆ function. So y is equal to cot x ಅಂತ ಕೊಟ್ಟಿದ್ದಾರೆ. So differentiate with respect to x ಆಗಿರುತ್ತೆ. So now differentiation of y is dy by dx is equal to cot x is differentiation is a minus secant square minus cosecant square x ಆಗುತ್ತೆ. differentiation of cot x is a cosecant square x ಆಗುತ್ತೆ. differentiation of tan x is a secant square x ಆಗುತ್ತೆ. So differentiation of cot x is a minus cosecant square x. So what is the y? Y is the cot x. So differentiation of cot x is a minus cosecant square x ಆಗುತ್ತೆ. This is the another formula of a differential equation. Now find the derivative of secant x. Find the derivative of secant x. Solution, so what is the function? Y is equal to secant x ಇದೆ. So now differentiate with respect to x. So what is the differentiation of y is dy by dx is equal to differentiation of secant x is a secant x tan x ಆಗುತ್ತೆ. secant x tan x. Differentiation of secant x is a secant x tan x. So what is the y? Differentiation of secant x by dx is equal to differentiation of secant x is a secant x tan x into